ಚಾಮರಾಜನಗರ ಹನೂರಿನಲ್ಲಿ ಆಗಿರುವಂತಹ ಒಂದು ಮೂವರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಶೂಟೌಟರ್ಸ್ ಬಗ್ಗೆ ಈಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ವರದಿ ಸಲ್ಲಿಕೆ ಆಗುತ್ತೆ. ಪ್ರಮುಖ ಸಾಕ್ಷಿ ಮಹಿಮಾ ದಾಸ್ ಹೇಳಿಕೆ ಕೂಡ ವರದಿಯಲ್ಲಿ ದಾಖಲಾಗಿದೆ. ಘಟನೆಯ ಬಗ್ಗೆ ಸಂಪೂರ್ಣ ವರದಿಯನ್ನ ಈಗ ವಿಶೇಷ ತಂಡ ತಯಾರಿಸಿರೋದು. ಸೊ ಅದೆಲ್ಲವನ್ನ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಇದರಲ್ಲಿ ಪ್ರಮುಖವಾಗಿ ಮಹಿಮಾ ದಾಸ್ ಆತನ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿ ಆತ ಅಲ್ಲೇ ಇದ್ದ. 4 ಜನರ ಪೈಕಿ ಇವನೊಬ್ಬ ಬಚಾವಾಗಿದ್ದ. ಸೊ ಹಂಗಾಗಿ ಈತನಿಗೆ ಎಲ್ಲ ಮಾಹಿತಿ ಇರುತ್ತೆ. ಆತ ಅಮಾಯಕರ, ದನ ಕಾಯುವರ ಅಥವಾ ಬೇಟೆಗಾರರ ಏನು ಎತ್ತ ಅನ್ನೋದ್ರ ಬಗ್ಗೆ ಈತನ ಹೇಳಿಕೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಈತನ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಅನ್ನೋದು. ಈತ ಅಂತೂ ಅಜ್ಞಾತವಾಸದಲ್ಲಿದ್ದಾನೆ. ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಇದುವರೆಗೂ ಕೂಡ ಕನ್ಫರ್ಮ್ ಇಲ್ಲ. ಸೊ ಹನೂರಿನಲ್ಲಿ ಆಗಿರುವಂತಹ ಮೂವರ ಈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡತ್ತೆ. ಇಲ್ಲಿಯ ತನಕ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಆರಂಭದಲ್ಲಿ ಅಮಾಯಕರು ಅಂತ ಹೇಳಲಾಗ್ತಾ ಇತ್ತು. ತದನಂತರ ಒಂದೊಂದೇ ಸಾಕ್ಷಿಗಳು ಹೊರಗಡೆ ಬರ್ತಾ ಇದ್ದಂಗೆ ಇವರು ಅಮಾಯಕರಲ್ಲ, ಕಳ್ಳ ಬೇಟೆಗಾರರು, ಬೇಟೆ ಆಡಲಿಕ್ಕೇ ಹೋಗಿದ್ರು ಆ ಕಾಡಿನೊಳಗೆ, ಅರಣ್ಯ ಪ್ರದೇಶದೊಳಗಡೆ ಅಂತ ಮೇಲ್ನೋಟಕ್ಕೆ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಸರ್ಕಾರ ಬಹುಶಃ ಅದನ್ನು ಬಹಿರಂಗಪಡಿಸುತ್ತೆ. ಏನೆಲ್ಲ ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ, ಯಾವಾಗ ಶೂಟೌಟ್ ಆಯಿತು ಅಂತೇಳಿ. ಕೆಲವೊಬ್ರು ರಾತ್ರಿ ಅಂತ ಹೇಳ್ತಾರೆ, ಕೆಲವೊಬ್ರು ಬೆಳಗಿನ ಜಾವ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ರೀತಿಯ ಒಂದು ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಅಧಿಕಾರಿಗಳಿಂದ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಯಾವ ಕಾರಣಕ್ಕಾಗಿ ಶೂಟೌಟ್ ಆಯಿತು, ಎಲ್ಲಿ ಆಯಿತು, ಎಷ್ಟು ಜನ ಇದ್ದರು, ಅವರೇನು ಮಾಡಿದರು, ಇವರು ಅರಣ್ಯ ಸಿಬ್ಬಂದಿಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಆತ್ಮರಕ್ಷಣೆಗಾಗಿ ಈ ಒಂದು ಶೂಟೌಟ್ ಮಾಡಿದರು ಅಂಥೇಳಿ ಅರಣ್ಯ ಸಿಬ್ಬಂದಿ, ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂಥ ವಿಚಾರ. ಆ ಎಲ್ಲ ವರದಿಯನ್ನು ಈಗ ಸಲ್ಲಿಕೆ ಮಾಡುತ್ತೆ. ಸೊ ಹಂಗಾಗಿ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ ಬಳಿಕ ವರದಿಯ ಆಧಾರದ ಮೇಲೆ ಮುಂದೆ ಏನು ಅನ್ನೋದು ನಿರ್ಧಾರ ಆಗುತ್ತೆ.